Jai Shri Gurudev. Welcome to Business Studies online class. Okay, today we are going to start the process of staffing. In previous classes, I have already told what is staffing. Okay, what type of staffings are there inside the company, and recruitment and human resources. What is human resources? How it works, when it is started. So today we are going to learn the process, staffing process, or various steps of staffing. Okay, so the first process, staffing ಅಂದ್ರೆ ಏನು ಅಂತ ನಾನು ಆಲ್ರೆಡಿ ಹೇಳಿದ್ದೆ. ಏನು ಸ್ಟಾಫಿಂಗ್ ಅಂತಂದ್ರೆ, ಸ್ಟಾಫಿಂಗ್ ನಲ್ಲಿ 3 ಆಸ್ಪೆಕ್ಟ್ಸ್ ಬರುತ್ತೆ. ಯಾವ್ಯಾವುದು? ರಿಕ್ರೂಟ್ಮೆಂಟ್, ಸೆಲೆಕ್ಷನ್, ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್. ರಿಕ್ರೂಟ್ಮೆಂಟ್ ಅಂತಂದ್ರೆ ಏನು? ನಮ್ಮ ಒಂದು ಆರ್ಗನೈಸೇಷನಲ್ಲಿ ಯಾವುದಾದ್ರೂ ಒಂದು ಕೆಲಸ ಇದ್ದರೆ, ಆ ಕೆಲಸ ಖಾಲಿ ಇದ್ದರೆ, ಆ ಕೆಲಸಕ್ಕೆ ಒಂದು ಪೀಪಲನ್ನು, ಒಂದು ಹ್ಯೂಮನನ್ನು ಕರ್ಕೊಂಡು ಬಂದುಬಿಟ್ಟು, ಇಲ್ಲ ಒಂದು ಕ್ಯಾಂಡಿಡೇಟ್ ಎಂಪ್ಲಾಯಿನ ಕರ್ಕೊಂಡು ಬಂದುಬಿಟ್ಟು ಅದರಲ್ಲಿ ನಾವು ಕೆಲಸ ಕೊಟ್ಟು ಇರಿಸ್ತೀವಲ್ಲ, ಅದಕ್ಕೆ ನಾವು ರಿಕ್ರೂಟ್ಮೆಂಟ್ ಅಂತ ಕರಿತೀವಿ. ರಿಕ್ರೂಟ್ಮೆಂಟ್ ಅಂತಂದರೆ ಕೆಲಸ ಕೊಡುವಂಥದ್ದು. ರೆಸ್ಯೂಮ್ಸ್ ಎಲ್ಲ ಕೊಟ್ಟಿರ್ತಾರೆ, ಆ ಥರ ರೆಸ್ಯೂಮ್ಸಲ್ಲಿ ಒಂದು 20 ರೆಸ್ಯೂಮ್ಸಲ್ಲಿ ನಾವು ಒಂದು 10 ರೆಸ್ಯೂಮ್ಸನ್ನು ಫಿಲ್ಟರ್ ಮಾಡಿ ತೊಗೊಳ್ತೀವಿ. ಆ ಫಿಲ್ಟರ್ ಮಾಡಿ ತೊಗೊಂಡಿರುವಂಥ ರೆಸ್ಯೂಮ್ ಈ ಒಂದು ಪೊಸಿಷನ್ಗೆ ಸೂಟಬಲ್ ಆರ್ ನಾಟ್ ಅಂತ ಸೆಲೆಕ್ಟ್ ಮಾಡಿ ಚೂಸ್ ಮಾಡಿ ಕೊಡುವಂಥ ಕೆಲಸಕ್ಕೆ ನಾವು ರಿಕ್ರೂಟ್ಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಏನು ಮಾಡ್ತೀವಿ? ಸೆಲೆಕ್ಷನ್. ಆ ಒಂದು ಸೆಲೆಕ್ಷನ್ ಅಂತಂದರೆ ಯಾವ ಪರ್ಸನ್ ಕೇಪಬಲ್ ಆ ಒಂದು ಪೊಸಿಷನ್ಗೆ ಅಂತ ನಾವು ಬಂದಿರೋವಂಥ ಲಿಸ್ಟಲ್ಲಿ ಸಾರ್ಟ್ ಔಟ್ ಮಾಡ್ತೀವಿ. ಯಾವ ಒಂದು ಪರ್ಸನ್ ನಮಗೆ ಬೇಕಾಗಿರುವಂಥ ಒಂದು ಪೊಸಿಷನ್ಗೆ ಸೂಟಬಲ್, ಅದರಲ್ಲಿ ನಾವು ಇರುವಂಥ ಒಂದು ಪರ್ಸನನ್ನು ಸೆಲೆಕ್ಟ್ ಮಾಡ್ತೀವಿ. ನೆಕ್ಸ್ಟು ಅವರಿಗೆ ಸೆಲೆಕ್ಟ್ ಮಾಡಿದ್ರೆ, ಕ್ಲಿಕ್ ಮಾಡಿದ ನಂತರ ನಾವು ಸೆಲೆಕ್ಷನ್ ಮಾಡಿದ ನಂತರ ನೆಕ್ಸ್ಟ್ ಅವರಿಗೆ ನಾವು ಏನು ಕೊಡ್ತೀವಿ? ಲಾಸ್ಟ್ ಕ್ಲಾಸಲ್ಲಿ ಆಲ್ರೆಡಿ ಹೇಳಿದ್ದೆ, ಟ್ರೈನಿಂಗ್ ಕೊಡ್ತೀವಿ. ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್. ಯಾವ ರೀತಿಯಾದ ಟ್ರೈನಿಂಗ್? ಈಗ ಆ ಒಂದು ಎಜುಕೇಷನ್ ಕಂಪ್ಲೀಟ್ ಆಗಿದೆ, ಆ ಒಂದು ಪೊಸಿಷನ್ಗೆ ಹಿ ಈಸ್ ಕೇಪಬಲ್, ವಿ ನೋ ದ್ಯಾಟ್. ಸೊ ಆ ಥರ ಗೊತ್ತಿರೋದಲ್ಲೇ ನಾನು ಲಾಸ್ಟ್ ಕ್ಲಾಸ್ನಲ್ಲಿ ಹೇಳಿದಾಗೆ ಥಿಯರಿಟಿಕಲಲ್ಲಿ ಮಾತ್ರ ಗೊತ್ತಿರೋದು ಮಾಡಲಿಕ್ಕೆ, ಪ್ರಾಕ್ಟಿಕಲಾಗಿ ಯಾವ ಥರ ಮಾಡಬೇಕು ಅಂತ ಗೊತ್ತಿಲ್ಲ. ಸೊ ಆ ಥರ ಮಾಡೋದಕ್ಕೆ ಕೊಡುವಂಥದಕ್ಕೆ ನಾವು ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಕರೆಯೋದು. ಅಲ್ಲಿ ಕಂಪ್ನಿಗೆ ಬರ್ತಾರೆ, ಈಗ ಅಪಾಯಿಂಟ್ಮೆಂಟ್ ಆಗಿದೆ, ರಿಕ್ರೂಟ್ಮೆಂಟ್ ಆಗಿದೆ, ಸೆಲೆಕ್ಟ್ ಆಗಿದೆ, ಕಂಪ್ನಿಗೆ ನಾನು ಹೋಗ್ತಾ ಇದ್ದೀನಿ, ಆದರೆ ನಮಗೆ ಇಷ್ಟು ಪೀರಿಯಡ್ ಟ್ರೈನಿಂಗ್. ಸೊ MNC ಕಂಪ್ನೀಸಲ್ಲೆಲ್ಲ ಒಂದು 3 months ಟ್ರೈನಿಂಗ್ ಅಂತೆಲ್ಲ, ಟ್ರೈನಿಂಗ್ ಪೀರಿಯಡ್ ಅಂತೆಲ್ಲ ಇಟ್ಟಿರ್ತಾರೆ. ಸೊ ಆ ಮಾಡುವಂಥ ಕೆಲಸದ ಮೇಲೆ ನಿಮಗೆ ಒಂದು ಟ್ರೈನಪ್ ಮಾಡೋದು, ಕೊಡುವಂಥ ಒಂದು ನಾಲೆಜ್ ಯಾವ ರೀತಿ ಮಾಡಿ. ಥಿಯರಿಟಿಕಲ್ ಇರೋದು, ಪ್ರಾಕ್ಟಿಕಲ್ ಮಾಡೋದು. ಈಗ ಸೈನ್ಸಲ್ಲೆಲ್ಲ ಹೇಳ್ತೀವಿ, ಥಿಯರಿ ಮಾಡ್ತೀವಿ ಕ್ಲಾಸ್, ಆಮೇಲೆ ಅದನ್ನೇ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತೀವಿ. ಯಾವ ಥರ ಬಯಾಲಜಿ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಫಿಸಿಕ್ಸ್ ಆಗಿರ್ಬೋದು, ಆ ಥರ. ಓಕೆ, ಸೊ ಆ ಥರ ಮಾಡುವಂಥ ಒಂದು ಪ್ರಾಕ್ಟಿಕಲ್ ಥಿಂಗಿಗೆ, ಪ್ರಾಕ್ಟಿಕಲ್ ವರ್ಕಿಗೆ ನಾವು ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಕೊಡ್ತಾ ಇರೋದು. ಯಾರಿಗೆ? ಎಂಪ್ಲಾಯಿಗೆ. ಸೊ ಈ 3 ಆಸ್ಪೆಕ್ಟ್ಸ್ಗೆ ನಾವು ಕರೆಯೋದೇನು? ಸ್ಟಾಫಿಂಗ್. ಸ್ಟಾಫಿಂಗ್ ಅಂದರೆ ಪರ್ಸನನ್ನು ಸೆಲೆಕ್ಟ್ ಮಾಡೋದು, ಪರ್ಸನ್ನ ಚೂಸ್ ಮಾಡೋದು, ಅದರಿಂದ ಇರೋವಂಥ ಪರ್ಸನನ್ನು ಸೂಟಬಲ್ ಜಾಬ್ಸ್ಗೆ ಸೆಲೆಕ್ಟ್ ಮಾಡೋದು. ಸೆಲೆಕ್ಟ್ ಮಾಡಿದ ನಂತರ ಅವರಿಗೆ ಏನು ಮಾಡೋದು? ಟ್ರೈನಿಂಗ್ ಮಾಡೋದು. ಏನಕ್ಕೆ? ಅವರ ನಾಲೆಜ್ ಅಲ್ಲಿ ಪ್ರಾಕ್ಟಿಕಲಿ, ಥಿಯರಿಟಿಕಲಿ ಆ್ಯಂಡ್ ಇನ್ಕ್ಲೂಡಿಂಗ್ ದ ಪ್ರಾಕ್ಟಿಕಲಿ ಇಂಪ್ರೂವ್ ಆಗಲಿ ಅಂತ. ಸೊ ಆ ಒಂದು ಹೋಲ್ ಥಿಂಗಿಗೆ ನಾವು ಕರೆಯೋದೇನು? ಸ್ಟಾಫಿಂಗ್. ಓಕೆ, ಸ್ಟಾಫಿಂಗ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಇಲ್ಲಿ ಏನು ಕೇಳ್ತಾ ಇದ್ದಾರೆ? ಪ್ರೋಸೆಸ್ ಅಥವಾ ಸ್ಟೆಪ್ಸ್, ವೇರಿಯಸ್ ಸ್ಟೆಪ್ಸ್ ಅಥವಾ ಪ್ರೋಸೆಸ್. ಸ್ಟಾಫಿಂಗ್ನಲ್ಲಿ ಸ್ಟಾಫಿಂಗನ್ನು ಮಾಡುವಾಗ ಯಾವ ರೀತಿಯಾದ ಒಂದು ಸ್ಟೆಪ್ಸನ್ನು ನಾವು ಅಳವಡಿಸ್ಕೊಳ್ಬೇಕು, ಅದು ಯಾವ ರೀತಿಯಾದ ಒಂದು ಸ್ಟೆಪ್ಸನ್ನು ನಾವು ಇಂಪ್ಲಿಮೆಂಟ್ ಮಾಡಬೇಕು ವೈ ಸೆಲೆಕ್ಟಿಂಗ್ ದ ಕ್ಯಾಂಡಿಡೇಟ್ಸ್ ಆರ್ ಎಂಪ್ಲಾಯೀಸ್, isn't it? So let's go for the first one, estimating the manpower requirement. ಎಸ್ಟಿಮೇಟ್ ಅಂತಂದರೆ ಅಸ್ಯೂಮ್ ಮಾಡೋದು. ಈಗ ನಮಗೆ ಒಂದು ಪೊಸಿಷನ್ ಖಾಲಿ ಇದೆ. ಓಕೆ, ಈಗ ನಮ್ಮ ಕಂಪ್ನಿಯಲ್ಲಿ ನಾನು ಪೀಪಲ್ಸ್ನ ಹೈರ್ ಮಾಡ್ತಾ ಇರ್ತೀನಿ. ಮೈ ಕಂಪ್ನಿ ಈಸ್ ಕೇಪಬಲ್ ಓನ್ಲಿ ಫಾರ್ ದ 50 members. 50 members ಮಾತ್ರ ನನ್ನ ಕಂಪ್ನಿ ಕೆಲಸ ಮಾಡಲಿಕ್ಕೆ ತೊಗೊಳ್ಬೇಕಾಗಿರೋ ಕ್ಯಾಂಡಿಡೇಟ್ಸು. ಸೊ ಅವಾಗ ನಾನು ಏನು ಮಾಡ್ತೀನಿ? ಎಷ್ಟು ಕೆಲಸದ ಅವಶ್ಯಕತೆ ಇದೆ? 50 ಜನ ಬದಲು ನಾನು 100 ಜನ ತೊಗೊಳ್ತೀನಾ? ಇಲ್ಲ. ಫಸ್ಟೇ ಎಸ್ಟಿಮೇಟ್ ಮಾಡ್ಕೊತೀನಿ, ನನಗೆ ಎಷ್ಟು ಜನದ ಅವಶ್ಯಕತೆ ನನ್ನ ಕಂಪ್ನಿಗೆ ಇದೆ. ಓಕೆ, ಸೊ ಆವಾಗ ಏನಾಗುತ್ತೆ? ಆ ಒಂದು ರಿಕ್ವೈರ್ಮೆಂಟ್ ಏನು, ನನಗೆ ಒಂದು 20 members ಅಷ್ಟೇ ರಿಕ್ವೈರ್ಮೆಂಟ್ ಇರೋದು. ಸೊ ಒಂದು 30 ಜನ ಅಪ್ಲೈ ಮಾಡ್ತಾರೆ. ಆ 30 ಜನದಲ್ಲಿ ನಾನು ಇಲ್ಲಿ ನೋಡಿದಂಗೆ ರಿಕ್ರೂಟ್ ಮಾಡಿ ಸೆಲೆಕ್ಟ್ ಮಾಡ್ತೀನಿ. ಆ ಯಾವ ಒಂದು ಸೆಲೆಕ್ಟ್ ಆಗಿ ಯಾವ ಒಂದು ಓದಿರೋ ಪರ್ಸನ್ ಏನು ಓದಿದಾರೆ ಅವರು, ಆ ಓದಿರೋರಿಗೆ ನಮ್ಮ ಕಂಪ್ನಿಯಲ್ಲಿ ಜಾಬ್ ಇದೆಯಾ? ಸೊ ಹಿ ಈಸ್ ಕೇಪಬಲ್ ಆರ್ ನಾಟ್, ಹಿ ಈಸ್ ಸ್ಪೆಷಲೈಸ್ಡ್ ಆರ್ ನಾಟ್, ಆ ಒಂದು ಸೆಲೆಕ್ಷನನ್ನು ನಾವು ಮಾಡ್ಕೊಳ್ತೀವಿ ಎಸ್ಟಿಮೇಟಿಂದ. ಆ ಮಾಡಿದ ನಮಗೆ ಬೇಕಾಗಿರುವಂಥ ಒಂದು ಕಂಪ್ನಿಗೆ ಅಪಾಯಿಂಟ್ ಮಾಡ್ಕೊಳ್ತೀವಿ ನಮ್ಮ ಕಂಪ್ನಿಯಲ್ಲಿ ಕೆಲಸವನ್ನು ಮಾಡೋದಕ್ಕೆ. ಸೊ ಅದಕ್ಕೆ ನಾವು ಕರೆಯೋದು ಎಸ್ಟಿಮೇಟಿಂಗ್ ದ ಮ್ಯಾನ್ ಪವರ್ ರಿಕ್ವೈರ್ಮೆಂಟ್. ಎಸ್ಟಿಮೇಷನ್ ನಮ್ಗೆ ಇರುತ್ತೆ ಆಲ್ರೆಡಿ. ಈಗ ಏನಾದ್ರು ತೊಗೊಳಕ್ಕೆ ಹೋಯ್ತು ಅಂದರೆ, ಈಗ ಇಷ್ಟು ಬೆಲೆ, ಅದಕ್ಕೆ ಅಷ್ಟು ಬೆಲೆ, ನನಗೆ ಯಾಕೋ ಗೊತ್ತಿಲ್ಲ ಅದಕ್ಕೆ ಎಷ್ಟು ಬೆಲೆ ಅಂತ ನನಗೆ ಪರ್ಚೇಸ್ ಮಾಡಬೇಕು ಅಂತಿದೆ. ದ್ಯಾಟ್ ಈಸ್ ಆ್ಯಂಡ್ ಆಲ್ ವಿ ಆರ್ ಯೂಸ್ ಟು ಟಾಕ್ ವಿತ್ ಅವರ್ ಫ್ರೆಂಡ್ಸ್ ಎಕ್ಸೆಟ್ರಾ. ಓಕೆ ಫ್ರೆಂಡ್ಸ್. ಸೊ ಆವಾಗ ಏನಾಗುತ್ತೆ? ಓಕೆ, ಒಂದು ಎಸ್ಟಿಮೇಷನ್. ಏನು ಎಸ್ಟಿಮೇಷನ್ ಅಂತಂದರೆ ಒಂದು ಅಂದಾಜಲ್ಲಿ ಹೇಳಲಿಕ್ಕಾಗುತ್ತೆ ಒಂದು ಎಷ್ಟು ಬೆಲೆ, ನಂದು ಎಸ್ಟಿಮೇಷನ್ ಪ್ರಕಾರ ಅಂತೆಲ್ಲ ನಾವು ಮಾತಾಡೋದು ಕೇಳಿಸ್ಕೊಂಡಿದ್ದೀವಲ್ವ. ಸೊ ಆ ಥರನೇ ನಮಗೊಂದು ಎಸ್ಟಿಮೇಷನ್ ಇರುತ್ತೆ, ಎಷ್ಟು ಕ್ಯಾಂಡಿಡೇಟ್ಸನ್ನು ನಾನು ತಗೊಳ್ಬೇಕು, ಎಷ್ಟು ನನಗೆ ಮ್ಯಾನ್ ಪವರ್ ರಿಕ್ವೈರ್ಮೆಂಟ್ ಇದೆ ನನ್ನ ಒಂದು ಕಂಪ್ನಿನಲ್ಲಿ.
ಓಕೆ, ಅದಕ್ಕೆ ನಾವು ಎಸ್ಟಿಮೇಟಿಂಗ್ ದ ಮ್ಯಾನ್ ಪವರ್ ರಿಕ್ವೈರ್ಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಗೋ ಫಾರ್ ದ ರಿಕ್ರೂಟ್ಮೆಂಟ್. ನಾನು ಆಲ್ರೆಡಿ ಹೇಳಿದೆ ಎಸ್ಟಿಮೇಷನ್ ಎಷ್ಟಿದೆ ಅಂತ ನಾನು ತಗೊಂಡಾಯ್ತು, ಆದರೆ ತಗೊಂಡಿರೋರು ಎಲ್ಲರನ್ನೂ ನಾನು ಕೆಲಸಕ್ಕೆ ಇಟ್ಕೊಳ್ಬೇಕು ಅಂತಲ್ಲ. ಅವು ಬಂದಿರೋರ್ನಲ್ಲಿ ನಾವು ನಾಲೆಜನ್ನು, IQ-ನ, ಅವರ ಟ್ಯಾಲೆಂಟನ್ನು, ಅವರ ಪರ್ಫಾರ್ಮೆನ್ಸನ್ನು, ಅವರ ಸ್ಕಿಲ್ಲನ್ನು ಚೆಕ್ ಮಾಡ್ತೀವಿ. ಸೊ ಆ ಥರ ಚೆಕ್ ಮಾಡುವಾಗ ಏನಾಗುತ್ತೆ, ಒಂದು 100 ಜನ ಅಪ್ಲೈ ಮಾಡಿರ್ತಾರೆ, ಅದರಲ್ಲಿ ಒಂದು 50 ಜನ ಒಂದು ಎಸ್ಟಿಮೇಷನ್ ಬೇಕು ಅಂತ ಅಂದ್ಕೊಂಡು ತೊಗೊಂಡಿರ್ತೀನಿ. ಅಗೇನ್ ನಾವು ರಿಕ್ರೂಟ್ಮೆಂಟ್ ಮಾಡಬೇಕಾದ್ರೆ ಅದರಲ್ಲಿರೋ ಬೆಸ್ಟ್ ರೆಸ್ಯೂಮ್ಸಲ್ಲಿ ಯಾವುದು ಬೆಸ್ಟು, ಯಾವುದು ಇನ್ನೂ ಅದಕ್ಕಿಂತ ಚೆನ್ನಾಗಿರೋ ಕ್ಯಾಂಡಿಡೇಟನ್ನು ಮತ್ತೆ ನಾವು ಫಿಲ್ಟರ್ ಮಾಡಿ ಅದರೊಳಗಳಿಂದ ತೊಗೊಳ್ತೀವಿ. ಏನಕ್ಕೆ? ರಿಕ್ರೂಟ್ ಮಾಡೋಕ್ಕೆ. ಏನನ್ನು? ಜಾಬನ್ನು ನಮ್ಮ ಕಂಪ್ನಿನಲ್ಲಿ. ಓಕೆ, ಅದಕ್ಕೆ ರಿಕ್ರೂಟ್ಮೆಂಟ್ ಅಂತ ಕರೀತೀವಿ. ಫಿಲ್ಟ್ರಿಂಗ್ ದ ಕ್ಯಾಂಡಿಡೇಟ್ಸ್ ರೆಸ್ಯೂಮ್, ಫಿಲ್ಟ್ರಿಂಗ್ ದ ಕ್ಯಾಂಡಿಡೇಟ್ಸ್ ಅಕಾರ್ಡಿಂಗ್ ಟು ದೇರ್ ನಾಲೆಜ್ ಆ್ಯಂಡ್ ಸ್ಕಿಲ್, ಪರ್ಫಾರ್ಮೆನ್ಸ್, ವಾಟ್ ಎವರ್. ಓಕೆ, ಅದಕ್ಕೆ ನಾವು ರಿಕ್ರೂಟ್ಮೆಂಟ್ ಅಂತ ಕರೆಯೋದು. ನೆಕ್ಸ್ಟು, ಸರಿ ಎಷ್ಟು ಬೇಕು ಅಂತ ಅಂದಾಜಲ್ಲಿ ನಾನು ಎಸ್ಟಿಮೇಷನ್ ತೊಗೊಂಡಿದ್ದಾಯಿತು. ಈಗ ಆ ಎಸ್ಟಿಮೇಷನ್ ತೊಗೊಂಡ್ಮೇಲೆ ಮತ್ತೆ ಎಸ್ಟಿಮೇಷನ್ನಲ್ಲಿ ಎಷ್ಟು ಜನ ನಮ್ಮ ಒಂದು ಇದಕ್ಕೆ ವರ್ಕಿಗೆ ಸೂಟಬಲ್, ನಮ್ಮ ಒಂದು ಕೆಲಸಕ್ಕೆ ಅವರು ಎಷ್ಟು ಸೂಟಬಲ್, ಆ ಸೂಟಬಲ್ ಆಗಿರೋ ಪರ್ಸನ್ಸನ್ನು ಮತ್ತೆ ಫಿಲ್ಟರ್ ಮಾಡಿ ತೊಗೊಳ್ತೀವಿ. ಅದಾದ ನಂತರ ನಾವೇನು ಮಾಡ್ತೀವಿ, ನಾನು ಆಗಲೇ ಹೇಳ್ದಂಗೆ ಸ್ಟಾಫಿಂಗ್ ಆಸ್ಪೆಕ್ಟ್ಸ್ ಹೇಳ್ದಂಗೆ ಸೆಲೆಕ್ಷನ್ ಅಂತಂದರೆ ಫಸ್ಟು ಒಂದು ಫಿಲ್ಟರ್ ಆಯಿತು, 100ಇಂದ 50ಗೆ ಬಂದರು. ಯಾವ್ದು ಮಾಡುವಾಗ? ಮ್ಯಾನ್ ಪವರ್ ಪ್ಲಾನಿಂಗ್ ಮಾಡಿ ರಿಕ್ವೈರ್ಮೆಂಟ್ ಮಾಡುವಾಗ. ರಿಕ್ರೂಟ್ಮೆಂಟ್ ಮಾಡುವಾಗ ಮತ್ತೆ ಫಿಲ್ಟರ್ ಆಯಿತು, ಯಾರ್ಯಾರು ಯಾವ ಪೊಸಿಷನ್ಗೆ ಕೇಪಬಲ್ಲು, ಒಬ್ಬರಿಂದ ಒಬ್ಬರು ಎಷ್ಟು ತುಂಬ ಚೆನ್ನಾಗಿ ಟ್ಯಾಲೆಂಟ್ ಪರ್ಸನ್ಸ್ ಇದ್ದಾರೆ ಅಂತ ಮತ್ತೆ ಫಿಲ್ಟರ್ ಆಯಿತು. ಸೊ ಅದು ಆದ ನಂತರ ಮತ್ತೆ ಅಲ್ಲಿ ಒಂದು 25% ಹೋಯಿತು. ಮತ್ತೆ ಉಳ್ಕೊಂಡಿರೋ 20%ಗೆ 25%ಗೆ ಸೆಲೆಕ್ಟ್ ಮಾಡ್ತೀವಿ. ಮತ್ತೆ ಒಂದು 50ಇಂದ 25 ಸೆಲೆಕ್ಟ್ ಮಾಡ್ಕೊಂಡು ಕೈಲಿ ಇಟ್ಕೊಳ್ತೀವಿ. ಸೆಲೆಕ್ಷನ್ ಆದ ನಂತರ ಈಗ ಕ್ಯಾಂಪಸ್ ಇಂಟರ್ವ್ಯೂ ಎಲ್ಲ ಕೇಳಿಸ್ಕೊಂಡಿರ್ಬೋದು ಎಲ್ಲರೂ. ಏನು ಡಿಗ್ರೀಸ್ನಲ್ಲಿ ಈಗ ಎಲ್ಲ ಡಿಗ್ರಿ ಕಾಲೇಜಸ್ನಲ್ಲೆಲ್ಲ ಕ್ಯಾಂಪಸ್ ಇಂಟರ್ವ್ಯೂ ಅಂತ ಮಾಡ್ತಾರೆ. ಕ್ಯಾಂಪಸ್ ಇಂಟರ್ವ್ಯೂ ಅಂದ್ರೇನು? ಡಿಫ್ರೆಂಟ್ ಪ್ಲೇಸಸ್ಸಿಂದ, ಡಿಫ್ರೆಂಟ್ ಕಂಪ್ನೀಸಿಂದ ಜನ ಬಂದ್ಬಿಟ್ಟು ರೆಕ್ರೂಟ್ ಮಾಡೋದು. ಯಾರನ್ನ? ಸ್ಟೂಡೆಂಟ್ಸನ್ನು. ಅವ್ರಿಗಿನ್ನೂ ಕಂಪ್ಲೀಟ್ ಆಗಿರಲ್ಲ, ಓಕೆ, ಆದರೆ ಅವರ ಒಂದು ನಾಲೆಜ್, ಸ್ಕಿಲ್ನ ಅದ್ರ ಮೇಲೆ ಡಿಪೆಂಡ್ ಆಗಿ ಅವ್ರಿಗೆ ಒಂದು ಜಾಬನ್ನು ಆಫರ್ ಮಾಡ್ತಾರೆ. ಅಲ್ಲಿನ ಇಂಟರ್ವ್ಯೂಸ್ ನಡೆಯುತ್ತೆ. ಕ್ಯಾಂಪಸ್ ಸೆಲೆಕ್ಷನಲ್ಲಿ ಇಂಟರ್ವ್ಯೂಸ್ ನಡೆಯುತ್ತೆ. ಡಿಫ್ರೆಂಟ್ ಕಂಪ್ನೀಸ್ ಎಲ್ಲ ಇರ್ತಾರೆ. ಒಬ್ಬೊಬ್ಬರು ಒಂದೊಂದು ಡಿಪಾರ್ಟ್ಮೆಂಟಿನ ಕಂಪ್ನೀಸಿಂದ ಬರ್ತಾರೆ. ಕೆಲವರು ಸಾಫ್ಟ್ವೇರಿಂದ ಬರ್ಬೋದು, ಟೆಕ್ನಿಕಲ್ ಡಿಪಾರ್ಟ್ಮೆಂಟಿಂದ ಬರ್ಬೋದು, MNCಸಿಂದ ಬರ್ಬೋದು, BPO ಇಂದ ಬರ್ಬೋದು. ಸೊ ಡಿಫ್ರೆಂಟ್ ವೆರೈಟೀಸ್, ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಅದರಿಂದ ಆರ್ಗನೈಸೇಷನ್ ಅಂತ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಇನ್ ಪ್ರೀವಿಯಸ್ ಕ್ಲಾಸಸ್, ಇಸ್ಂಟ್ ಇಟ್? ಸೊ ಆ ಥರ ಇರುವಂಥ ಒಂದು ಕ್ಯಾಂಪಸ್ ಸೆಲೆಕ್ಷನಲ್ಲಿ ನಾವು ಇಂಟರ್ವ್ಯೂ ಕೊಟ್ಟರೆ, ನಾವು ಅಕಸ್ಮಾತ್ ನಮ್ಮ ಒಂದು ಸ್ಕಿಲ್, ನಮ್ಮ ಒಂದು ಪರ್ಫಾರ್ಮೆನ್ಸ್ ಮೇಲೆ ನಾವು ಅವರಿಗೆ ಇಂಟರ್ವ್ಯೂ ಕೊಟ್ಟರೆ ಅವರು ನಮ್ಮನ್ನು ಸೆಲೆಕ್ಟ್ ಮಾಡಿ ಇಟ್ಕೊಳ್ತಾರೆ. ಯಾವಾಗ ನಿಮಗೆ ಜಾಬ್ ಕನ್ಫರ್ಮ್ ಆಗುತ್ತೆ, ಯಾವಾಗ ನೀವು ಡಿಗ್ರಿನ ಪಾಸ್ ಮಾಡಿಕೊಂಡು ನಿಮ್ಮ ಒಂದು ಸರ್ಟಿಫಿಕೇಷನ್ ತೊಗೊಳ್ತೀರಾ, ಅದಾದ ನಂತರ ಜಾಬ್ ನಿಮಗೆ ಕೈಯಲ್ಲಿ ರೆಡಿಯಾಗಿ ಕೂತಿರುತ್ತೆ. ಜಾಬನ್ನು ಊರು ಅಲ್ದು ಪ್ಲೇಸಿಂದ ಪ್ಲೇಸ್ಗೆ ಸುಸ್ತು ಮಾಡಿಕೊಂಡು ಅದನ್ನು ಸಂಪಾದನೆ ಮಾಡೋ ಅವಶ್ಯಕತೆ ಬರಲ್ಲ. ಆಲ್ರೆಡಿ ಆಟೋಮೆಟಿಕ್ಕಾಗಿ ನಿಮ್ಮ ಜಾಬ್, ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬಂತು ಅಂದರೆ ನಿಮ್ಮ ಜಾಬ್ ನಿಮ್ಮ ಕೈನಲ್ಲಿ ಉಂಟು ಅಂತ ಲೆಕ್ಕ. ಓಕೆ, ಸೊ ಸೆಲೆಕ್ಷನ್ ಆಗುತ್ತೆ. ಅವಾಗ ಆ ಸೆಲೆಕ್ಷನ್ ಆದ ನಂತರ, ಈಗ ಅಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಆಯಿತು. ಓಕೆ, ಸೆಲೆಕ್ಷನ್ ಆದ ನಂತರ ನೆಕ್ಸ್ಟ್ ಏನು ಕೇಳಿದ್ದಾರೆ? ಪ್ಲೇಸ್ಮೆಂಟ್ ಆ್ಯಂಡ್ ಓರಿಯೆಂಟೇಷನ್. ಪ್ಲೇಸ್ಮೆಂಟ್ ಅಂತಂದರೆ ನೀವು ಯಾವ ಪೊಸಿಷನ್ಗೆ ಕೇಪಬಲ್. ಸೆಲೆಕ್ಷನ್ ಮಾಡ್ಕೊಂಡಾಯ್ತು, ನಾನು ಕರ್ಸ್ಕೊಂಡಾಯ್ತು ನನ್ನ ಕಂಪ್ನಿಗೆ. ಓಕೆ, ಅಲ್ಲಿ ಯಾವ ಒಂದು ಡಿಪಾರ್ಟ್ಮೆಂಟಲ್ಲಿ ನೀವು ವರ್ಕ್ ಮಾಡಬೇಕು, ಪ್ಲೇಸ್ಮೆಂಟ್ ಯಾವ ಒಂದು ಪೊಸಿಷನ್ ನಿಮಗಾಗಿ ಕಾದಿದೆ, ಯಾವ ಒಂದು ಪೊಸಿಷನ್ ನಿಮಗೆ ಅಲ್ಲಿ ಸಿಗೋಕ್ಕೆ ಹೋಗ್ಲಿಕ್ಕಿದೆ. ಸೊ ನೀವು ಈಗ ಫಾರ್ ಎಕ್ಸಾಂಪಲ್ ಯಾರಾದ್ರು ರಿಟೈರ್ಡ್ ಆಗಿರ್ತಾರೆ, ಆ ಪೊಸಿಷನನ್ನು ರಿಪ್ಲೇಸ್ ಮಾಡಬೇಕು, ಬೇಕಾದ್ರೆ ಆ ಪೊಸಿಷನ್ಗೆ ಬಂದು ನೀವು ಕೂರ್ಬೋದು. ಇಲ್ಲ ಒಂದು ಕಡೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಟ್ರಾನ್ಸ್ಫರ್ ಆಗಿರ್ತಾರೆ, ಸೊ ಆ ಪೊಸಿಷನ್ ಖಾಲಿ ಇದೆ, ಅಲ್ಲಿ ಬಂದು ನೀವು ಕೂತ್ಕೊಳ್ಬೋದು. ಇಲ್ಲ ಬೇರೆನೇ ಯಾವುದೋ ಒಂದು ಹೊಸ ಡಿಪಾರ್ಟ್ಮೆಂಟ್ ಬಂದಿದೆ, ಆ ಡಿಪಾರ್ಟ್ಮೆಂಟಿಗೆ ತೊಗೊಳ್ಬೋದು. ಇಲ್ಲ ಯಾರಾದರೂ ಕೆಲಸ ಬಿಟ್ಟು ಹೋಗಿರ್ತಾರೆ, ಅಲ್ಲಿ ಒಂದು ಪೊಸಿಷನ್ ಖಾಲಿ ಇದೆ, ಅಲ್ಲಿ ಬಂದು ನೀವು ಕೂತ್ಕೊಳ್ಬೋದು. ಸೊ ಡಿಫ್ರೆಂಟ್ ಕೈಂಡ್ಸ್ ಆಫ್ ವೆರೈಟೀಸ್ ಆಫ್ ಪೊಸಿಷನ್ಸ್ ಆದೆ ಇನ್ಸೈಡ್ ದ ಆರ್ಗನೈಸೇಷನ್, ಇಸ್ಂಟ್ ಇಟ್? ಯಾವ ಒಂದು ಸ್ಕಿಲ್ ನೀವು ಓದಿರ್ತೀರಾ, ಯಾವ ಒಂದು ಸ್ಕಿಲ್, ನಿಮ್ಮ ಒಂದು IQ ನಿಮ್ಮಲ್ಲಿ ಇರುತ್ತೆ, ನೀವು ಯಾವುದ್ರ ಮೇಲೆ ಸ್ಪೆಷಲೈಸೇಷನ್ ತೊಗೊಂಡಿರ್ತೀರಾ, ಕಂಪ್ಲೀಟ್ಲಿ ರಿಲೇಟೆಡ್ ಟು ದ್ಯಾಟ್ ವರ್ಕ್. ಆದರೆ ಥಿಯರಿಟಿಕಲಿ ಇರುತ್ತೆ, ಅದನ್ನು ಪ್ರಾಕ್ಟಿಕಲ್ ಆಗಿ ನಿಮಗೆ ನಾಲೆಜನ್ನು ಕೊಡ್ತಾರೆ. ಆ ಪ್ರಾಕ್ಟಿಕಲ್ ನಾಲೆಜ್ ನೆಕ್ಸ್ಟ್ ಟ್ರೈನಿಂಗಲ್ಲಿ ಬರುತ್ತೆ. ಓಕೆ, ಅದಕ್ಕೂ ಮುಂಚೆ ಪ್ಲೇಸ್ಮೆಂಟ್ ಆಯಿತು. ಓರಿಯೆಂಟೇಷನ್ ಅಂತಂದ್ರೇನು? ಕೆಲಸಕ್ಕೆ ಬರ್ತೀರಾ, ಕೆಲಸಕ್ಕೆ ಬರಬೇಕಾದ್ರೆ ಆಲ್ಮೋಸ್ಟ್ ನೀವು ಫ್ರೆಶರ್ ಇನ್ಸೈಡ್ ದ ಕಂಪ್ನಿ, ಇಸ್ಂಟ್ ಇಟ್? ಸೊ ನೀವು ಬೇರೆಯವ್ರಿಗೆ ಪರಿಚಯ ಮಾಡ್ಕೊಳ್ಳೋದು, ಇಂಟ್ರಾಕ್ಷನ್ ಮಾಡ್ಕೊಳ್ಳೋದು. ಅಂದರೆ ಆಲ್ರೆಡಿ ಸೀನಿಯರ್ ಮೋಸ್ಟ್ ಇರುವಂಥ ಪೀಪಲ್ಸು, ನೀವು ಮಾಡುವಂಥ ಕೆಲಸ ಯಾರಿಗೆ ರಿಪೋರ್ಟ್ ಮಾಡಬೇಕು ಅಂತ ನಿಮಗೆ ಗೊತ್ತಿಲ್ಲ, ಯಾರಿಗೋಗಿ ನಿಮ್ಮ ಕೆಲಸದ್ದು ಪ್ರಾಬ್ಲಮ್ ಏನಿದೆ, ಯಾವ ಥರ ಮಾಡಬೇಕು, ಹೇಗೆ ಮಾಡಬೇಕು, ಯಾವುದು ರೂಲ್ಸು ರೆಗ್ಯುಲೇಷನು, ಏನು ಪಾಲಿಸಿ, ಏನೂ ಗೊತ್ತಿಲ್ಲ. ನೀವು ತುಂಬ ಹೊಸದು ಆ ಕಂಪ್ನಿಗೆ ಅಂತ ಹೋಗ್ತೀವಿ, ಹೌದಲ್ವಾ? ಸೊ ಆವಾಗ ಏನಾಗುತ್ತೆ, ಪ್ಲೇಸ್ಮೆಂಟ್ ಆದ ನಂತರ ಓರಿಯೆಂಟೇಷನ್ ಅಂತಂದರೆ ಇಂಟರಾಕ್ಷನ್ ಬಿಟ್ವೀನ್ ದ ಸೀನಿಯರ್ ಎಂಪ್ಲಾಯ್ ಟು ಜೂನಿಯರ್ ಎಂಪ್ಲಾಯ್. ಇಂಟ್ರ್ಯಾಕ್ಟ್ ಮಾಡೋದು, ಅವ್ರನ್ನ ಪರಿಚಯ ಮಾಡಿಸುವಂಥದ್ದು. ನೀವು ಈ ಡಿಪಾರ್ಟ್ಮೆಂಟಲ್ಲಿ ಇದ್ದೀರಾ, ಈ ಡಿಪಾರ್ಟ್ಮೆಂಟಿಗೆ ಇವ್ರು ಹೆಡ್ ಆಗಿರ್ತಾರೆ, ನೀವು ಮಾಡುವಂಥ ಕೆಲಸ ಅವರಿಗೆ ನೀವು ರಿಪೋರ್ಟ್ ಮಾಡಬೇಕಾಗುತ್ತೆ, ಲೈಕ್ ದ್ಯಾಟ್. ಸೊ ಆ ಒಂದು ಪರಿಚಯ ನಿಮಗೆ ಕೊಟ್ಟರೆ, ಓರಿಯೆಂಟೇಷನ್ ಕೊಟ್ಟರೆ, ಅವಾಗ ನಿಮಗೆ ಗೊತ್ತಾಗುತ್ತೆ, ನಿಮಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ, ಹೂಮ್ ಟು ಐ ರಿಪೋರ್ಟ್.
ನಾನು ಮಾಡುವಂಥ ಕೆಲಸ whom to I report to whom. ಆ ಒಂದು ಕ್ಲಾರಿಟಿ ನಿಮಗೆ ಸಿಗುತ್ತೆ. ಅದಕ್ಕೆ ಪ್ಲೇಸ್ಮೆಂಟ್ ಆ್ಯಂಡ್ ಓರಿಯೆಂಟೇಷನ್ ಅಂತ ಕರೆಯೋದು. ಓಕೆ ದೆನ್ ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್ ಒನ್. ಸರಿ, ರಿಕ್ರೂಟ್ಮೆಂಟ್ ಆಯಿತು, ಸೆಲೆಕ್ಷನ್ ಆಯಿತು, ಕಂಪ್ನಿಗೆ ಬಂದೆ, ಯಾವ ಪ್ಲೇಸಲ್ಲಿ ಅಂತ ಗೊತ್ತಾಯಿತು, ಯಾರ್ಯಾರಿಗೆ ನಾನು ನನ್ನ ವರ್ಕನ್ನು ತೋರಿಸ್ಬೇಕು ಎಲ್ಲ ಕಲ್ತ್ಕೊಂಡ್ವಿ. ನೆಕ್ಸ್ಟ್ ಏನಾಗುತ್ತೆ, ನಮಗೆ ಸಿಗುವಂಥ ಟ್ರೈನಿಂಗ್ ಅಂದರೆ ನಾವು ಹೊಸದಾಗಿ ಬಂದಿರೋದ್ರಿಂದ ನಮಗೆ ಬರೀ ಥಿಯರಿಟಿಕಲ್ ನಾಲೆಜ್ ಇರೋದ್ರಿಂದ ಪ್ರಾಕ್ಟಿಕಲ್ ಆಗಿ ಯಾವ ರೀತಿ ಕೆಲಸ ಮಾಡಬೇಕು ಅಂತ ನಮಗೆ ಗೊತ್ತಿಲ್ಲ. ಸೊ ಆವಾಗ ಏನು ಮಾಡಬೇಕಾಗುತ್ತೆ, ನಮಗೆ ಒಂದು 3 months ಟ್ರೈನಿಂಗ್ ಥರ ನಮಗೆ ಕಂಪ್ನಿನಲ್ಲಿ ಟ್ರೈನಿಂಗ್ ಸಿಗ್ತಾ ಆಗುತ್ತೆ. ಒಂಥರ ಕ್ಲಾಸ್ ರೂಮ್ ಥರ ಕುತ್ಕೊಂಡಿರ್ತಾರೆ, ಥಿಯರಿಟಿಕಲಿ ಬೋರ್ಡ್ ಮೇಲೆಲ್ಲ ಬರೆದು ಟ್ರೈನಿಂಗ್ ಮಾಡ್ತಾರೆ. ಇಲ್ಲ ಅಂತಂದರೆ ಫ್ಯಾಕ್ಟ್ರೀಸ್ನಲ್ಲಿ ಏನಾದರೂ ಮಿಷನರಿ ವರ್ಕ್ ಮಾಡೋದು ಗೊತ್ತಾಗಿದೆ, ಯಾವ ರೀತಿಯ ಮಿಷನರಿ ವರ್ಕ್ ಆಗುತ್ತೆ ಅಂತ ಸೀನಿಯರ್ ಪೀಪಲ್ಸ್ ನಿಮಗೆ ಟ್ರೈನ್ ಅಪ್ ಮಾಡ್ತಾರೆ. ಸೊ ಆ ಥರ ಒಂದು ನಾಲೆಜ್, ಪ್ರಾಕ್ಟಿಕಲ್ ನಾಲೆಜನ್ನು ಕಲೆಕ್ಟ್ ಮಾಡೋದು, ಅದಕ್ಕೆ ನಾವು ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಕರೆದಿ. ಯಾವಾಗ ಟ್ರೈನಿಂಗ್ ಸಿಗುತ್ತೆ ಆ ಟ್ರೈನಿಂಗಲ್ಲಿ ನೀವು ಇಂಪ್ರೂವ್ ಆಗಿ ನಿಮ್ಮ ಒಂದು ವರ್ಕನ್ನು ಡೆವಲಪ್ ಮಾಡ್ಕೊಂಡು ಹೋಗ್ತಾ ಇರ್ತೀರ. ಅದಕ್ಕೆ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಕರೆಯೋದು. ನೆಕ್ಸ್ಟು ಪರ್ಫಾರ್ಮೆನ್ಸ್ ಅಪ್ರೈಸಲ್. ಸೆಲೆಕ್ಟ್ ಆಯಿತು, ಟ್ರೈನಿಂಗು ಸಿಕ್ಕಾಯಿತು, ನಿಮ್ಮ ಕೇಪಬಿಲಿಟಿ ಏನಿದೆ, ನಿಮ್ಮ ಒಂದು ಅರ್ಹತೆ ಏನಿದೆ ಅದನ್ನು ನೀವು ಕೆಲಸದಲ್ಲಿ ತೋರಿಸ್ತಾ ಹೋಗ್ತೀರಾ. ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಕೆಲಸದಲ್ಲಿ ತೋರಿಸ್ತಾ ಹೋಗ್ತೀರಾ. ನಿಮ್ಮ ಒಂದು ಸ್ಕಿಲ್, ನಿಮ್ಮ ಒಂದು ಆ್ಯಟಿಟ್ಯೂಡ್, ನಿಮ್ಮ ಒಂದು ನಾಲೆಜ್, ನಿಮ್ಮ ಒಂದು IQ ನಿಮ್ಮ ಒಂದು ಕೆಲಸದಲ್ಲಿ ಕಾಣಿಸ್ತಾ ಹೋಗುತ್ತೆ. ಯಾವಾಗ ಅದು ಬರ್ತಾ ಹೋಗುತ್ತೆ, ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಮೇಲೆ ಅಪ್ರೈಸಲ್ ಅಂತಂದರೆ ನಿಮಗೆ ಒಂದು ಬೆನಿಫಿಟ್, ಅಂದರೆ ಪ್ರಮೋಷನ್ ಆಗಿರ್ಬೋದು, ದಟ್ ಈಸ್ ಏನಾದರೂ ನಿಮಗೆ ಅಪ್ರಿಸಿಯೇಷನ್ ಆಗಿರ್ಬೋದು, ಎನ್ಕರೇಜ್ಮೆಂಟ್ ಆಗಿರ್ಬೋದು, ಮೋಟಿವೇಶನ್ ಆಗಿರ್ಬೋದು, ವಾಟ್ ಎವರ್. ಸೊ ಆವಾಗ ಏನಾಗುತ್ತೆ, ನಿಮ್ಮ ಒಂದು ಪರ್ಫಾರ್ಮೆನ್ಸ್ಗೆ ಅಪ್ರಿಸಿಯೇಷನ್ ಸಿಗ್ತಾ ಹೋಗುತ್ತೆ. ಓಕೆ, ಡೂಯಿಂಗ್ ಗುಡ್, ಡೂಯಿಂಗ್ ವೆಲ್, ಓಕೆ ಕೀಪ್ ಇಟ್ ಅಪ್, ಲೈಕ್ ದಟ್ ಎಕ್ಸೆಟ್ರಾ. ಸೊ ಆ ಒಂದು ಅಪ್ರಿಸಿಯೇಷನ್ ನಿಮ್ಮ ಒಂದು ಕೆಲಸದಲ್ಲಿ ಸಿಗ್ತಾ ಹೋಗುತ್ತೆ. ಅದು ಜಸ್ಟ್ ಲೈಕ್ ಎ ಮೋಟಿವೇಶನ್ ಆರ್ ಜಸ್ಟ್ ಲೈಕ್ ಎ ಎನ್ಕರೇಜ್ಮೆಂಟ್, ಇಸ್ಂಟ್ ಇಟ್? ಓಕೆ ದೆನ್ ನೆಕ್ಸ್ಟ್, ಅದು ಎನ್ಕರೇಜ್ಮೆಂಟ್ ಸಿಕ್ಕಾಯಿತು. ಎನ್ಕರೇಜ್ಮೆಂಟ್ ಯಾವಾಗ ಸಿಗುತ್ತೆ ಮತ್ತು ಅದೇ ಸ್ಟೆಪ್ಪನ್ನು ಯಾವಾಗ ಡೇ ಬೈ ಡೇ, ಸ್ಟೆಪ್ ಬೈ ಸ್ಟೆಪ್ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ, ಆವಾಗ ಏನಾಗುತ್ತೆ, ಪ್ರಮೋಷನ್ ಆ್ಯಂಡ್ ಕ್ಯಾರಿಯರ್ ಪ್ಲ್ಯಾನಿಂಗ್. ಆಟೋಮ್ಯಾಟಿಕ್ ಆಗಿ ನಿಮಗೆ ಸಿಗುವಂಥ ಒಂದು ರಿವಾರ್ಡ್ ಪ್ರಮೋಷನ್. ಈಗ ಒಂದು ಜೂನಿಯರ್ ಆಗಿರ್ತೀರಾ, ಈಗ ನೀವು ಸೀನಿಯರ್ ಮೋಸ್ಟ್ ಪೊಸಿಷನಲ್ಲಿ ಹೋಗಿ ಕೂತ್ಕೊಳ್ತೀರಾ, ಪ್ರಮೋಷನ್. ಸೊ ಆವಾಗ ಏನಾಗುತ್ತೆ, ಡೇ ಬೈ ಡೇ ನಿಮ್ಮ ಒಂದು ಕ್ಯಾರಿಯರ್ ಬಿಲ್ಡಪ್ ಆಗ್ತಾ ಹೋಗುತ್ತೆ. ಯಾವಾಗ ನಿಮಗೆ ಒಂದು ಕ್ಯಾರಿಯರ್ ಬಿಲ್ಡಪ್ ಆಗುತ್ತೆ, not only to the organization, including your personally you are building your own career to peak ಅಂತಂದರೆ ಸ್ಟೆಪ್ ಬೈ ಸ್ಟೆಪ್ ಮೇಲೆಗೆ ಹೋಗ್ತಾ ಇರ್ತೀರಾ ನಿಮ್ಮ ಒಂದು ವರ್ಕಿಂಗ್ ಕ್ಯಾರಿಯರ್ನಲ್ಲಿ. ಪ್ರಮೋಷನ್ ಸಿಗುತ್ತೆ, ಆವಾಗ ಫೆಸಿಲಿಟೀಸ್ ಚೆನ್ನಾಗಿ ಸಿಗುತ್ತೆ, ಅಕಾಮಿಡೇಷನ್ ಕೊಡ್ತಾರೆ, ಓಡಾಡೋದಕ್ಕೆ ಕಾರ್ ಕೊಡ್ತಾರೆ, ಲೈಕ್ ದಟ್. ಪ್ರಮೋಷನ್ ಸಿಕ್ಕಿದ ತಕ್ಕನಂಗೆ ಆ ಸಿಗಬೇಕಾಗಿರೋಂಥ ಫೆಸಿಲಿಟೀಸ್ ಕೂಡ ನಿಮಗೆ ಎಷ್ಟು ಒಳ್ಳೆ ಪೊಸಿಷನ್ ಸಿಗುತ್ತೆ ಅಷ್ಟು ಒಳ್ಳೆ ಕಂಪ್ನಿಯಿಂದ ನಿಮಗೆ ಫೆಸಿಲಿಟೀಸು ಸಿಗ್ತಾ ಹೋಗುತ್ತೆ. ಅಕಾಮಿಡೇಷನ್ ಸಿಗುತ್ತೆ, ಕಾರ್ ಸಿಗುತ್ತೆ ಓಡಾಡಲಿಕ್ಕೆ, ಯಾಕಂದರೆ ಬಸ್ ಗೀಸೆಲ್ಲ ಓಡಾಡ್ಕೊಂಡು ನೇತಾಡ್ಕೊಂಡು ಬರೋದು ಬೇಡ, ಇಲ್ಲ 2 wheeler ಹೋಗ್ತಾ ಇರ್ತೀರಾ ಅದು ಬೇಡ, ಕಂಪ್ನಿಯಿಂದನೇ ನಿಮಗೆ ವೆಹಿಕಲ್ಸ್ನ ಪ್ರೊವೈಡ್ ಮಾಡ್ತಾರೆ. ಯಾಕೆ? ಡಿಪೆಂಡ್ಸ್ ಆನ್ ಯೋರ್ ಪೊಸಿಷನ್. ನೆಕ್ಸ್ಟ್ ಏನು ಕೇಳಿದ್ದಾರೆ, ಅಟ್ ಲಾಸ್ಟ್ ಕಾಂಪನ್ಸೇಷನ್ ಅಂತಂದರೆ ಇಟ್ಸ್ ನಥಿಂಗ್ ಬಟ್ ಎ ರಿವಾರ್ಡ್, ಬೋನಸ್, ಇನ್ಸೆಂಟಿವ್, ಆ ಥರ ಗ್ರ್ಯಾಚ್ಯುಟಿ, ಆ ಥರ ಡಿಫ್ರೆಂಟ್ ಕಂಪ್ನೀಸ್ನಲ್ಲಿ ಅವ್ರದ್ದೇ ಅದೊಂದು ಕಾಂಪನ್ಸೇಷನ್ ಅಂತಂದರೆ ಅವರ ಒಂದು ಖುಷಿನ ತೋರಿಸುವಂಥದ್ದು. ನೀವು ಮಾಡಿರೋವಂಥ ಕೆಲಸಕ್ಕೆ, ನೀವು ಕೊಟ್ಟಿರುವಂಥ ಒಂದು ನಾಲೆಜ್ ಕಂಪ್ನಿಗೆ ಅವರ ಖುಷಿನ ಅವರು ತೋರಿಸ್ತಾ ಇರುವಂಥದ್ದು ಬೈ ಗಿವಿಂಗ್ ದ ಕಾಂಪನ್ಸೇಷನ್ ಇಸ್ ನಥಿಂಗ್ ಬಟ್ ಗಿವಿಂಗ್ ದ ಇನ್ಸೆಂಟಿವ್ಸ್ ಆರ್ ಗಿವಿಂಗ್ ದ ಪ್ರಮೋಷನು ಕಾಂಪನ್ಸೇಟ್ ಆಗಿ ಕೊಡ್ತಾರೆ, ಇಲ್ಲ ವೇಜಸ್ ಜಾಸ್ತಿ ಮಾಡ್ತಾರೆ, ಸ್ಯಾಲ್ರಿ ಜಾಸ್ತಿ ಮಾಡ್ತಾರೆ, ಇಲ್ಲ ಬೋನಸ್ ಕೊಡ್ತಾರೆ, ಇನ್ಸೆಂಟಿವ್ಸ್ ಕೊಡ್ತಾರೆ. ಸೊ ಡಿಫ್ರೆಂಟ್ ವೆರೈಟೀಸ್ ಆರ್ ದೇರ್ ರಿಗಾರ್ಡಿಂಗ್ ದ ಕಾಂಪನ್ಸೇಷನ್, ಇಸ್ಂಟ್ ಇಟ್? ಸೊ ಆ ಥರ ಒಂದು ಕಾಂಪನ್ಸೇಷನ್ ನಾವು ಮಾಡುವಂಥ ಕೆಲಸದ ರಿವಾರ್ಡ್ ಅಂತ ನಮಗೆ ಕೊಡ್ತಾರೆ. ಸೊ ದಿಸ್ ಇಸ್ ದ ಸ್ಟಾಫಿಂಗ್ ಪ್ರೋಸೆಸ್ ಆ್ಯಂಡ್ ವೇರಿಯಸ್ ಸ್ಟೆಪ್ಸ್ ದಟ್ ವಿ ಹ್ಯಾವ್ ಟು ಫಾಲೋ ವೈಲ್ ಡೂಯಿಂಗ್ ಇನ್ಸೈಡ್ ದ ಬಿಸ್ನೆಸ್ ಆರ್ ವೈಲ್ ರೆಕ್ರೂಟಿಂಗ್ ದ ಪೀಪಲ್ ಆರ್ ಎಂಪ್ಲಾಯ್ ಟು ದ ಬಿಸ್ನೆಸ್. ಈ ಥರ ರೆಕ್ರೂಟ್ ಮಾಡಬೇಕಂದ್ರೆ ಏನೆಲ್ಲ ಸ್ಟೆಪ್ಸ್ ಇರುತ್ತೆ, ಒಬ್ಬ ಎಂಪ್ಲಾಯ್ನ ನಾವು ಬಿಸ್ನೆಸ್ನಲ್ಲಿ ತೊಗೊಳ್ಬೇಕು ಅಂದರೆ ಆ ಬಿಸ್ನೆಸ್ನಲ್ಲಿ ಏನೆಲ್ಲ ಸ್ಟೆಪ್ಸ್ ಬರುತ್ತೆ, ಯಾವ ಸ್ಟೆಪ್ಸನ್ನು ನಾವು ಫಾಲೋ ಮಾಡಿ ಪೀಪಲನ್ನು ನಾವು ಹೈರ್ ಮಾಡ್ಕೊಳ್ಬೇಕು ಬಿಸ್ನೆಸ್ಸಿಗೆ ಅಂತ ಇರುವಂಥದ್ದೇ ಇವಾಗ ನಾನು ಸ್ಟಾಫಿಂಗ್ ಪ್ರೋಸೆಸ್ಸಲ್ಲಿ ತೋರಿಸಿರೋದು. ಸ್ಟಾಫಿಂಗ್ ಅಂತಂದ್ರೆ ಏನು, ಸ್ಟಾಫಿಂಗ್ ಆಸ್ಪೆಕ್ಟ್ಸ್ ಏನು, ಸ್ಟಾಫಿಂಗಿನ ಅಬ್ರಿವೇಷನ್ ಏನು ಅಂದರೆ ಎಕ್ಸ್ಪ್ಯಾನ್ಷನ್ ಏನು, ರಿಕ್ರೂಟ್ಮೆಂಟ್, ಸೆಲೆಕ್ಷನ್, ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್. ಇವು 3 ಹೇಳೋದಕ್ಕೆ ಒಂದೇ ಪದ ಹೇಳೋದು, staffing. Okay, in the next class I am going to teach you in another interesting topic regarding the staffing. Okay, thank you.